ನೀಟ್ ಫೈಟ್ ಹೇಗೆಲ್ಲ ನಡೀತಿದೆ ಅಂತೇಳಿ ದೇಶದಲ್ಲಿ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಆಂದೋಲನವನ್ನು ನಡೆಸಲಾಗ್ತಾ ಇದೆ. ಯುವಕರು ವಿದ್ಯಾರ್ಥಿಗಳದ್ದು ನಡೀತಾ ಇರುವಂತಹ ಹೋರಾಟ, ಅಲ್ಲಿ ನಡೀತಾ ಇರುವಂತಹ ಕಲ್ಲು ತೂರಾಟ, ಅಲ್ಲಿ ನಡೀತಾ ಇರುವಂತಹ ಲಾಠಿ ಚಾರ್ಜ್ ಇವೆಲ್ಲ ಒಂದು ಭಾಗ. ಆದರೆ ಮುಂದುವರೆದು ಪ್ರಧಾನಮಂತ್ರಿಯವರು ಕೊಟ್ಟಿರುವಂತಹ ಭರವಸೆ, ಅದರ ಪ್ರಕಾರವಾಗಿ ಸ್ಥಾಪನೆಗೊಂಡಿರುವಂತಹ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು, ಕೇಂದ್ರ ಸರ್ಕಾರ ಹೇಳ್ತಿರುವಂತಹ ಮಾತುಕತೆಯ ಆಫರ್, ಇತ್ತ ಮಾತುಕತೆಯ ಆಫರ್ ಅನ್ನು ನಿರಾಕರಿಸ್ತಾ ಇರುವಂತಹ ಹೋರಾಟಗಾರರು. ವರದಿಯನ್ನು ನಿಮ್ಗೆ ತೋರಿಸ್ತೀನಿ. अनुरोध कर रहे हैं कि नीट एग्जाम को लेकर के कोई राजनीतिकरण नहीं करते हुए एजुकेशन मिनिस्टर का इस्तीफा होना चाहिए. Last night he's had them beaten up. Who's responsible? सरकार को ये सब नाटक रचने से अच्छा उनको सोचना चाहिए. ಕೇಂದ್ರ ಸರ್ಕಾರದ 4ನೇ ಆಹ್ವಾನ ತಿರಸ್ಕಾರ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೊಂದೇ ಅಜೆಂಡಾ. ನಾಳೆ ದೇಶಾದ್ಯಂತ ಪ್ರತಿಭಟನೆಗೆ ಸಿಜೆಪಿ ಕರೆ. ಜಂತರ್ ಮಂತರ್ನಲ್ಲಿ ಕಳೆದೊಂದು ತಿಂಗಳಿಂದಲೂ ನಡೆಯುತ್ತಿರುವ ಕಾಕ್ರೋಚ್ ಜನತಾ ಪಕ್ಷದ ಹೋರಾಟಗಳು ದಿನೇ ದಿನೇ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿವೆ. ಸಿಜೆಪಿ ಮುಖ್ಯಸ್ಥ ಅಭಿಜಿತ್ ದೀಪ್ಕೆಗೆ ಕೇಂದ್ರ ಸರ್ಕಾರ 4ನೇ ಆಹ್ವಾನ ನೀಡಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಜೆಪಿ ನಡ್ಡಾ ಜಂತರ್ ಮಂತರ್ಗೆ ಬರಬೇಕು, ಇಲ್ಲವಾದಲ್ಲಿ ಯಾವ ಮಾತುಕತೆಯೂ ಇಲ್ಲ ಎಂದು ಸಿಜೆಪಿ ಸ್ಪಷ್ಟಪಡಿಸಿದೆ. तो मोदी जी, मेरी आपसे फिर से रिक्वेस्ट है, धर्मेंद्र प्रधान का इस्तीफा ले लीजिए, वरना बात सिर्फ धर्मेंद्र प्रधान के इस्तीफे की नहीं रहेगी, बात आपके इस्तीफे पर भी आ जाएगी और वो आएगी. जैसी आपकी हरकतें आएगी वो, इतना तो मैं आप लोगों को कहता तो आएगी बात. अगर जितेंद्र जी ने बोला कि कहीं भी बात हो सकती है तो फिर हम लोगों ने ऑलरेडी सजेस्ट कर दिया जंतर मंतर आ जाइए, या तो कोई न्यूट्रल एवेन्यू न्यूट्रल प्लेस आ जाए जैसे कॉन्स्टिट्यूशन क्लब ऑफ इंडिया है. सरकार को ये सब नाटक रचने से अच्छा उनको सोचना चाहिए कि यहाँ पे इतने सारे प्रदर्शनकारी धूप में बारिश में खड़े हैं, लाखों की संख्या में खड़े हैं एंड खड़े ही रहेंगे एंड ये संख्या बढ़ती जाएगी. सरकार को एक तरह से थोड़ा ये नाटक, सारे फोटो ऑफ, ये मीडिया को बोलना कि आप चलाओ चलाओ ये चीज चलाओ कि हम लोग रीच आउट कर रहे हैं, ये सब में एनर्जी ना डाल के. ಕಾಕ್ರೋಚ್ ಟೀಮ್ ಹಗಲು ರಾತ್ರಿ ಹೋರಾಟ, ಮೆಟ್ರೋ ಬಂದ್, ಇಂಟರ್ನೆಟ್ ಕಟ್, ಲಾಠಿ ಚಾರ್ಜ್. ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಹೋರಾಟ ಜೋರಾಗಿದೆ. ದಿನದಿಂದ ದಿನಕ್ಕೆ ಹೋರಾಟಗಾರರ ಸಂಖ್ಯೆ ಹೆಚ್ಚಾಗುತ್ತಲಿದೆ. ಹೋರಾಟಗಾರರನ್ನ ತಡೆಯುವ ಸಲುವಾಗಿ ನೆಟ್ವರ್ಕ್, ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ. ರಾಜಧಾನಿಯ 17 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗಿದೆ. ಬಸ್, ಕಾರುಗಳಿಗೆ ತಡೆಯೊಡ್ಡಿರುವ ಪ್ರತಿಭಟನಾಕಾರರು ರಸ್ತೆಯಲ್ಲೇ ಕೂತು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಗೆ ಬಂದ ನಿಹಾಂಗ್ ಸಿಖ್ಖರೊಂದಿಗೆ ಕೆಲಕಾಲ ಘರ್ಷಣೆಯೂ ಸಂಭವಿಸಿದೆ. ನಂತರ ವಾತಾವರಣ ತಿಳಿಯಾಗಿದೆ. ನಿನ್ನೆ ತಡರಾತ್ರಿ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುತ್ತಿದ್ದರು. ಆಗ ರಾತ್ರೋರಾತ್ರಿ ಬಂದ ಪೊಲೀಸರು ಏಕಾಏಕಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿದೆ. ಪೊಲೀಸ್ ಅಧಿಕಾರಿಗಳಿಗೆ ಗಾಯಗಳಾಗಿವೆ. ಪೊಲೀಸರ ಈ ದುಂಡಾವರ್ತನೆಗೆ ಆಕ್ರೋಶ ವ್ಯಕ್ತವಾಗಿದೆ. प्रॉब्लम एक है, बच्चा कुछ कह रहा है, आप कुछ और कह रहे हो. नेता है, नेतृत्व दिखाने का समय आ गया है. नेतृत्व दिखाएं. बच्चे कुछ कह रहे हैं, पहले उनकी बात सुने, उनकी मांगे क्या है कि जितने भी जिन्होंने इनको मारा है, पीटा है, उन पे कार्रवाई हो. कि इनकी डिमांड, जितनी भी डिमांड है इनको पहले आप फुलफिल करो ना. इतना मुश्किल नहीं है. सिस्टम में भरोसा टूट गया है, बच्चों का, स्टूडेंट्स का भरोसा टूट गया है. तो सिस्टम द्वारा अगर आप कोई सोल्यूशन देंगे तो बच्चा उसको एक्सेप्ट नहीं करेगा. ये सिंपल सी बात है जो सब माँ बाप जानते हैं. ये सिंपल सी बात है जो हमारे प्रधानमंत्री, हमारे नेता को जानना चाहिए. अगर उन्हें सोल्यूशन देना है वो बच्चों की बात सुने, जो बच्चों की मांगे हैं उनको पहले पूरी करें. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಂಗ್ರೆಸ್ ಪಟ್ಟು. ಸಂಸತ್ ಒಳಗೂ ಹೊರಗೂ ಹೋರಾಟ, ಕಲಾಪ ವ್ಯರ್ಥ. ಸಂಸತ್ ಕಲಾಪ ಆರಂಭಕ್ಕೂ ಮುನ್ನ ಇಂಡಿಯಾ ಕೂಟ ಹಾಗೂ ಎನ್ಡಿಎ ಕೂಟದ ಸದಸ್ಯರು ಸಂಸತ್ ಆವರಣದಲ್ಲಿ ಪ್ರತಿಭಟನೆಗಿಳಿದಿದ್ದರು. ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ ಇಂಡಿಯಾ ಕೂಟದ ಸದಸ್ಯರು ಸಂಸತ್ ಬಾಗಿಲುಗಳಿಗೆ ದಿಗ್ಬಂಧನ ಹಾಕಿದ್ರು.
ಕೌಂಟರ್ ಪ್ರತಿಭಟನೆ ಮಾಡಿದ ಎನ್ಡಿಎ ಸಂಸದರು ತನಿಖೆ ಆಗ್ತಿದೆ, ರಾಜೀನಾಮೆ ಯಾಕೆ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಎಂಬ ವಾದ ಮಂಡಿಸಿದ್ದರು. ಲೋಕಸಭೆ ರಾಜ್ಯಸಭೆಯಲ್ಲಿ ಗದ್ದಲ ಏರ್ಪಟ್ಟ ಪರಿಣಾಮ ನಾಳೆ ಬೆಳಿಗ್ಗೆ 11 ಗಂಟೆಗೆ ಉಭಯ ಸದನಗಳ ಕಲಾಪ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಸ್ತಾಪ ಮಾಡುತ್ತಲೇ ಸಂಧಾನ ಮುಂದೂಡುವ ಸಂಪ್ರದಾಯ ಮುಂದುವರೆದಿದೆ. आज भी पूरा एनडीए पार्टी की ओर से भी फिर से मांग किया है कि ये नीट पे चर्चा होना चाहिए. मुझे लगा कल खड़गे जी और बाकी ऑपोजिशन के कुछ नेताओं से मिल करके हमारा उम्मीद थोड़ा सा कायम हुआ था कि चर्चा हो सकता है क्या आज. तो कांग्रेस पार्टी ने कंडीशन लगाया. हमने ये अनुरोध किया कि चर्चा किस प्रकार से कितना लंबा चलेगा ये हम आपस में मिलकर तय करें, लेकिन कंडीशन मत लगाइए. कंडीशन लगाने से आपका जो इंटेंशन है वो ठीक नहीं है, क्योंकि आप चर्चा को रोकना चाहते हैं. अब चर्चा का बात करके फिर कंडीशन लगा के फिर चर्चा को आप बाधित कर रहे हैं. जो आज प्राइम मिनिस्टर का बयान हुआ है ये इन्वेस्टिगेटिव बयान है ये, और दूसरा जो है पहले आपका एजुकेशन मिनिस्टर का इस्तीफा होना चाहिए. चर्चा करने के लिए थे, चर्चा से भागे चर्चा के लिए ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳ ಭವಿಷ್ಯ ಕಾಪಾಡುವ ಭರವಸೆ ಕೊಡುವ ಪೋಸ್ಟ್ ಹಾಕಿದ್ದರು. ನಮ್ಮ ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ನಮಗೆ ಬೇರೆ ಯಾವುದೂ ಮುಖ್ಯವಲ್ಲ. ಪೇಪರ್ ಲೀಕ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವವರಿಗೆ ತಕ್ಷಣವೇ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪಿಸಲು ನಿರ್ಧರಿಸಿದ್ದೇವೆ. ಈ ಸಂಬಂಧ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಗಳಿಗೆ ಸೂಚನೆ ನೀಡಿದ್ದೇನೆ. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸಲು ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಯುವಕರ ಭವಿಷ್ಯದ ಜೊತೆ ಆಟವಾಡುವ ಅಥವಾ ಹಾನಿ ಮಾಡಲು ಪ್ರಯತ್ನ ನಡೆಸುವ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ. ಮೋದಿ ಪೋಸ್ಟ್ಗೆ ಕೌಂಟರ್ ಪೋಸ್ಟ್ ಹಾಕಿದ್ರು ರಾಹುಲ್ ಗಾಂಧಿ. ವಿದ್ಯಾರ್ಥಿಗಳ ಭವಿಷ್ಯ ಹಾನಿ ಮಾಡಿದವರು ನೀವೇ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದವರ ರಕ್ಷಿಸಿದ್ದೀರಿ. ಪ್ರಧಾನರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಿ. ನೀಟ್ ವಿದ್ಯಾರ್ಥಿಗಳ ಬಳಿ ಕ್ಷಮೆಯಾಚಿಸಿ. ವಿದ್ಯಾರ್ಥಿಗಳ ಬೇಡಿಕೆ ಸ್ಪಷ್ಟವಾಗಿದೆ, ಈಡೇರಿಸಿ. ಪ್ರಧಾನಿ ಮೋದಿ ಪೋಸ್ಟ್ ಬೆನ್ನಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಯಾಗಿವೆ. ದೇಶದ 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಪೀಠಗಳ ಸ್ಥಾಪನೆ ಮಾಡಲಾಗ್ತಿದೆ. ಬಾಂಬೆ ಹೈಕೋರ್ಟ್ನಲ್ಲಿ 2 ಪೀಠಗಳು ಸ್ಥಾಪನೆಯಾಗಲಿವೆ. ಭೋಪಾಲ್, ಕೋಲ್ಕತ್ತಾ, ದೆಹಲಿ ಹೈಕೋರ್ಟ್ಗಳಲ್ಲಿ ಒಂದೊಂದು ಪೀಠ ರಚನೆಯಾಗಲಿದೆ. ಮುಂದಿನ ವಾರವೇ ಕೋರ್ಟ್ಗೆ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆಗಳೂ ಇವೆ. ಸರ್ಕಾರದ ಈ ಎಲ್ಲ ನಿರ್ಧಾರಗಳ ಬೆನ್ನಲ್ಲೇ ದಿಢೀರ್ ಸಭೆ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ನಾಳೆಯ ಹೋರಾಟ, ಕಲಾಪದಲ್ಲಿನ ವಿಚಾರ ಇತ್ಯಾದಿ ಅಂಶಗಳ ಬಗ್ಗೆ ಚರ್ಚೆಗಳು ನಡೆದಿವೆ. ಹಾಗೆ ನಾಳೆ ಕೇಂದ್ರ ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತಿದ್ದು ಭಾರೀ ಕುತೂಹಲ ಮೂಡಿಸಿದೆ. ವಿದ್ಯಾರ್ಥಿಗಳ ಪರ ಹೋರಾಟಕ್ಕಿಳಿದ ಅಣ್ಣಾ ಹಜಾರೆ, ಮೌನ ಪ್ರತಿಭಟನೆಗೆ ಕೂತ ಹಿರಿಯ ಹೋರಾಟಗಾರ. ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಗೆ ಹಿರಿಯ ಹೋರಾಟಗಾರ ಅಣ್ಣಾ ಹಜಾರೆ ಸಾಥ್ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಮಹಾರಾಷ್ಟ್ರದ ಅಹಲ್ಯ ನಗರದಲ್ಲಿ ಮೌನ ಪ್ರತಿಭಟನೆ ನಡೆಸುತ್ತಿದ್ದಾರೆ. मैं एक बार नहीं कई बार मौन किया. मौन में शक्ति है. इतना है कि मौन की भाषा सरकार को समझनी चाहिए, फिर कोई हर्जा नहीं. मौन की भाषा उनके समझ में आना चाहिए. शिक्षण मंत्री धर्मेंद्र प्रधान जी ने इस्तीफा देना चाहिए. इस्तीफा देना चाहिए. ये लाठीचार्ज वगैरह ये गलत है. मैं पहले से बताया कि हिंसक मार्ग से नहीं जाना. ಎಲ್ಲದರ ಮಧ್ಯೆಯೇ ದೇಶವ್ಯಾಪಿ ಹೋರಾಟಗಳು ತೀವ್ರಗೊಂಡಿವೆ. ಸುಪ್ರೀಂ ಕೋರ್ಟ್ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆಯೇ ನಿಂತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ.
ಪ್ರಜಾಪ್ರಭುತ್ವ ಉಳಿಸಿ, ಸಂವಿಧಾನ ಉಳಿಸಿ ಎಂದು ಸಂವಿಧಾನ ಪೀಠಿಕೆ ಓದಿ ಆಗ್ರಹಿಸಿದ್ದಾರೆ. We are here to stand on the side of justice. We are here to demand justice for the students. We are not here to agitate for ourselves. This is not about ourselves. This is the right of students and the duty of lawyers to stand here before the Supreme Court and demand justice for them. ಹಾಗೆ ದೇಶದುದ್ದಕ್ಕೂ ವಿದ್ಯಾರ್ಥಿಗಳು ಕೆರಳಿದ್ದಾರೆ. ಕೇರಳದ ಕಣ್ಣೂರಿನಲ್ಲಿ ಹೋರಾಟಗಾರರ ಮೇಲೆ ಜಲಫಿರಂಗಿ ಪ್ರಯೋಗವಾಗಿದೆ. ತಿರುವನಂತಪುರಂನಲ್ಲೂ ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿ ಪ್ರಯೋಗ ಮಾಡಲಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿ ಬ್ಯಾರಿಕೇಡ್ ನುಗ್ಗಿ ಬಂದ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಹರಿಹಾಯ್ದಿದ್ದಾರೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಬ್ಯಾರಿಕೇಡ್ಗೆಲ್ಲ ಕೇರ್ ಮಾಡಿಲ್ಲ. ಬ್ಯಾರಿಕೇಡ್ ಮೇಲೆ ಕೂತು ಧರಣಿ ಮಾಡಿದ್ದಾರೆ ಹೋರಾಟಗಾರರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೇಗದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಪಂಚಾಯತಿಯಲ್ಲಿ ಎರಡನೇ ಸುದ್ದಿಯನ್ನು ನೋಡೋಣ. ಮೊಟ್ಟೆ ಜಗಳ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿ ನಿನ್ನೆಯಷ್ಟೇ ಮೊಟ್ಟೆ ಎಸಿಲಾಯಿತು. BP ಹರೀಶ್ ಅವರ ಮೇಲೆ ಕಾಂಗ್ರೆಸ್ ಕಚೇರಿಯ ಭಾಗದಲ್ಲಿ ಮೊಟ್ಟೆ ಎಸೆದ್ರು. ರಾಜ್ಯ ರಾಜಕಾರಣದಲ್ಲಿ ಈಗ ಮೊಟ್ಟೆ ಫೈಟ್ ಕೂಡ ಜೋರಾಗ್ತಾ ಇದೆ. ವಿಶೇಷವಾಗಿ ಇವತ್ತು BJPಯ ನಾಯಕರುಗಳು ಹಿಡ್ಕೊಂಡಿದ್ದಂತಹ ಕಾರ್ಡ್ಗಳನ್ನು ತಾವು ಗಮನಿಸಬಹುದು. ಅದರಲ್ಲಿ ಇರುವಂತಹ ಅಷ್ಟೂ ಬರಹಗಳು ಕೂಡ ವಿಶೇಷವಾಗಿ ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಅವರನ್ನ ಟಾರ್ಗೆಟ್ ಮಾಡಿತ್ತು. BJP ಶಾಸಕ ಮತ್ತು ನಾಯಕರ ಮೇಲೆ ಮೊಟ್ಟೆ ಎಸೆದಿದ್ದಂಥದ್ದನ್ನೇ ದಾಳವಾಗಿ ಬಳಸಿಕೊಂಡು ಅದರ ವಿರುದ್ಧ ಹೋರಾಟವನ್ನು ರೂಪಿಸಿದ್ದಾರೆ. ಕಾಂಗ್ರೆಸ್ ಕೃತ್ಯವನ್ನು ಖಂಡಿಸಿ ಗಾಂಧಿ ಪ್ರತಿಮೆ ಎದುರು BJPಯವರು ಧರಣಿಯನ್ನು ನಡೆಸಿದ್ದಾರೆ. ಈ ಧರಣಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ BJP ನಾಯಕರು ಸಹಜವಾಗಿಯೇ ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಇದು ಕಾಂಗ್ರೆಸ್ ಪಕ್ಷ ಅಲ್ಲ, ಇದು ಕಾಕ್ರೋಚ್ ಪಕ್ಷ ಅಂತ ಕೂಡ ಗೇಲಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಪ್ರತಿಭಟನೆ ಬಳಿಕ ರಾಜ್ಯಪಾಲರಿಗೂ ಕೂಡ BJP ನಿಯೋಗದವರು ಹೋಗಿ ದೂರನ್ನು ಕೊಟ್ಟು ಬಂದಿದ್ದಾರೆ. ಈ ವಿಚಾರದಲ್ಲಿ ಹೇಗೆಲ್ಲ ವಾಕ್ಸಮರ ನಡೀತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸುವ್ಯವಸ್ಥೆ ಗೂಂಡಾಗಳ ಕೈಯಲ್ಲಿದೆ. ಗೂಂಡಾ ರಾಜ್ಯ, ಅದರ ನೇತೃತ್ವವನ್ನ DK ಶಿವಕುಮಾರ್ ಅವರು ವಹಿಸಿದ್ದಾರೆ. ಹರಿಪ್ರಸಾದ್ ಅವರು ಇವರಿಬ್ಬರೂ ಒಂದೇ ಕಡೆ ಟ್ರೈನಿಂಗು. ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಕೊತ್ತಾಲ್ ರಾಮಚಂದ್ರನ ಶಿಷ್ಯ ಅವ್ರಿಗೆ ಏಡ್ಸ್ ಇಂಜೆಕ್ಷನ್ ಕೊಟ್ಟಿದ್ದ ಅಂತ ಭಯ ಆಯಿತು, ನನಗೆ ಮುಟ್ಟಕ್ಕೆ ಭಯ ಆಗಿದೆ ಅಂತ ಹೇಳಿದ್ರು. ಅದು ಬುದ್ಧಿ ಭ್ರಮಣೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆ ಥರ ಇದ್ರೆ ಬಂದು ಬಹಿರಂಗ ಪಡಿಸಲಿ, ನಾನು ಓಪನ್ ಸವಾಲ್ ಆಗ್ತಿವೆ. ಹೀಗೆ ಏಟು ಎದಿರೇಟು ಬಹಳ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ. ಇದರ ನಡುವೆನೇ ಎಲ್ಲಿ ಮೊಟ್ಟೆ ಫೈಟನ್ನು ಒಂದು ಕಡೆ BJPಯವರು ಮಾಡ್ತಾ ಇದ್ದಾರೆ, ಅತ್ತ BJP ಕಾರ್ಯಕರ್ತರೇ ಮೊಟ್ಟೆ ಎಸೆಯುವ ಕೆಲಸವೂ ಕೂಡ ಆಗಿದೆ. ಕಲ್ಲು ಮೊಟ್ಟೆಯನ್ನು ತೆಗೆದುಕೊಂಡು ಬಂದರೆ ಹಲ್ಲಿಗೆ ಮುಂದಾದಂಥವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಲಾಯಿತು. ಇದು ನಡೆದಿರುವಂಥದ್ದು ಶಿವಮೊಗ್ಗದಲ್ಲಿ. ಈ ದೃಶ್ಯವನ್ನು ಗಮನಿಸಬಹುದು. ನೋಡಿ, ಒಂದು ಕೈಯಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಮೊಟ್ಟೆಯನ್ನು ತುಂಬಿಸ್ಕೊಂಡು ಬಂದು ಮತ್ತೊಂದು ಕೈಯಲ್ಲಿ ಅದರಿಂದಲೇ ಮೊಟ್ಟೆ ತೆಗೆದು ಹೊಡೆಯೋದು ಅನ್ನುವಂತಹ ರೀತಿಯಲ್ಲಿ ಮೊಟ್ಟೆ ತೆಗೆದುಕೊಂಡು ಬಂದಿರುವಂಥದ್ದು. ಮೊಟ್ಟೆಗಳನ್ನು, ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಅಟ್ಯಾಕ್ ಮಾಡೋಕ್ಕೆ ಮುಂದಾದರು. ಇನ್ನೊಬ್ಬ ವ್ಯಕ್ತಿ ಅಂತೂ ಪೆಟ್ರೋಲ್ ತಗೊಂಡ್ಬಂದಿದ್ದ, ಬಾಟ್ಲಿಯಲ್ಲಿ ಪೆಟ್ರೋಲ್ ತಗೊಂಡು ಬಂದಿದ್ದ ಹೊಡೆಯೋದಿಕ್ಕೆ ಬೇಕಾಗಿ. ಅದು ಬಹುಶಃ ಎರಚೋದಿಕ್ಕೆ ಅಥವಾ ಅದು ಬೆಂಕಿ ಹಚ್ಚೋದಿಕ್ಕೆ ಗೊತ್ತಿಲ್ಲ. ಪೆಟ್ರೋಲ್ ತಗೊಂಡು ಬಂದಿರುವಂಥದ್ದು ಕೂಡ ಗೊತ್ತಾಯಿತು. ಆಗ ಇಮಿಡಿಯೇಟಾಗಿ ಪೊಲೀಸರು ಅಲ್ಲಿ ನುಗ್ಗಿ ಆತನನ್ನು ಹಿಡ್ಕೊಂಡು ಆತನನ್ನು ಅಲ್ಲೇ ನೆಲಕ್ಕೆ ಕೆಡವಿ ನಂತರ ಆತನ ಕೈಯಲ್ಲಿದ್ದಂತಹ ಪೆಟ್ರೋಲ್ ಬಾಟ್ಲಿಯನ್ನು ತಗೊಂಡ್ರು. ಇದರ ನಡುವೆ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ಗಳನ್ನು ಹರಿದು BJP ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ BJP ಕಚೇರಿಯ ಮುಂದೆ ಕಾಂಗ್ರೆಸ್ನವರು ಪ್ರತಿಭಟನೆ ನಡೆಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ BJPಯವರು ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ BJP ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮತ್ತೆ ಕೌಂಟ್ರು. ಇವರ ಕಚೇರಿಗೆ ಅವರು, ಅವರ ಕಚೇರಿಗೆ ಇವರು. ಅದು ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ರೋಷಾವೇಶ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಪಾಪ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ರೋಡಲ್ಲಿ ಬಂದೋಬಸ್ತು ಮಾಡಿದರೆ ಆ ಬ್ಯಾರಿಕೇಡ್ಗಳನ್ನೇ ತಳ್ಕೊಂಡು ಅದನ್ನು ಹತ್ಕೊಂಡು ಅದನ್ನು ದೂಡಿ ಅದರ ಮೂಲಕವಾಗಿ BJP ಕಚೇರಿಯತ್ತ ನುಗ್ಗೋದಿಕ್ಕೆ ಮುಂದಾದರೂ. ಕೈ ಕಾರ್ಯಕರ್ತರನ್ನ ನಂತರ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಯ್ತು. ಈ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದರು. ಇಲ್ಲಿ
ಹೋರಾಟ, ಪ್ರತಿರೋಧ, ಪ್ರತಿಭಟನೆ ಇವೆಲ್ಲವೂ ಕೂಡ ನಡೀತಿದೆ ನಿಜ. ಆದರೆ ಪ್ರತಿಭಟನೆಯ ರೀತಿ, ನೀತಿ, ವಿಧಾನ ಅವುಗಳನ್ನು ಮೀರಿ ಮೊಟ್ಟೆಯಿಂದ ಹೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಯಾವುದೇ ವ್ಯಕ್ತಿಗಳಾಗಿರಲಿ, ಯಾವುದೇ ಪಕ್ಷಗಳಾಗಲಿ ಆ ರೀತಿಯಂಥ ಕೃತ್ಯದಲ್ಲಿ ಭಾಗಿಯಾಗಬಾರ್ದು. ಆದರೆ ಈ ಮೊಟ್ಟೆ ಫೈಟನ್ನು ತಮ್ಮದೇ ರೀತಿಯಲ್ಲಿ ಮತ್ತೆ ಸಪೋರ್ಟ್ ಮಾಡಿಕೊಂಡು ಅದನ್ನು ಮೇಲ್ನೋಟಕ್ಕೆ ಖಂಡಿಸೋದು, ನಂತರ ಸಮರ್ಥನೆ, ಅದಕ್ಕೆ ಪರ್ಯಾಯವಾದಂಥ ಸಮರ್ಥನೆಗಳನ್ನು ಕೊಡುವಂತಹ ಕೆಲಸವೂ ಕೂಡ ಇಲ್ಲಿ ಸಾಗ್ತಾ ಇರುವಂಥದ್ದು. ಇದಾಗಿತ್ತು ಉತ್ತರ ಪಂಚಾಯಿತಿ. ನಮಸ್ಕಾರ.